ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಇವಾಗ ಎಕ್ಸಾಕ್ಟ್ ಟೈಮ್ ಬಂದು 7:30 ಮಾರ್ನಿಂಗು. ಸೊ ನೈಟ್ ನಾವು ಎಷ್ಟು ಗಂಟೆಗೆ ರಿಟರ್ನ್ ಬರ್ತೀವಿ, ಎಷ್ಟೆಲ್ಲ ಪ್ಲೇಸಸ್ ಸುತ್ತಾಡ್ತೀವಿ, ಪ್ಲಾನಿಂಗ್ ತುಂಬಾ ಇದೆ. ಅದರಲ್ಲಿ ಎಷ್ಟೆಲ್ಲ ಕವರ್ ಮಾಡ್ಬೋದು ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಗೊಂಬೆದುವಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಂತೂ ತುಂಬ ಖುಷಿಯಿಂದ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಖಂಡಿತ. ನಾವಿಡೀ ಫ್ಯಾಮಿಲಿ ಹೊರಟಿದ್ದೀವಿ. ಅದರಲ್ಲಿ ಇಬ್ಬರು ಮಿಸ್ಸಿಂಗು, ನನ್ನ ಹಸ್ಬೆಂಡು ಮತ್ತು ಭರತು. ಇನ್ನು ಮಿಕ್ಕಿದೆಲ್ಲರೂ ಹೊರಟಿದ್ದೀವಿ. ಟೋಟಲ್ 13 ಮೆಂಬರ್ಸ್ ಇದ್ದೀವಿ, ನನ್ನ ಮಕ್ಕಳನ್ನೂ ಸೇರಿ. ಈಗ ನಾವು ಕಾರಲ್ಲಿ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಟ್ರೈನಲ್ಲಿ ಹೋಗ್ತೀವಿ. ನಾವು ಟ್ರೈನಲ್ಲಿ ಏನೇನೆಲ್ಲ ಮಾಡ್ತೀವಿ, ಸೊ ಮೈಸೂರಲ್ಲಿ ಎಷ್ಟೆಲ್ಲ ಪ್ಲೇಸ್ ಸುತ್ತೀವಿ, ಎಷ್ಟೆಲ್ಲ ಪೆಂಡಿಂಗ್ ಉಳಿಸ್ತೀವಿ ಅಂತ ನಾನು ಈ ವ್ಲಾಗಲ್ಲಿ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಟ್ರೈನ್ ಇನ್ನೇನು 1 ಅವರಲ್ಲಿ ಬರುತ್ತೆ. ಪ್ಲಾಟ್ಫಾರ್ಮ್ 5 ಅಂತ ಹೇಳಿದ್ದಾರೆ. ನಾವು ಹೋಗ್ತಾ ಇದ್ದೀವಿ 5ಗೆ. ಅಷ್ಟರಲ್ಲೇನಾದರೂ ನಾಷ್ಟ ಬೇಕಲ್ವಾ, ನಾಷ್ಟ ತರೋಣ ಅಂತ ನಾನು ನಮ್ಮ ಶರತ್ತು ಹೊರಟಿದ್ದೀವಿ. ಇಂದ ಟ್ರೈನಲ್ಲಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ನಾವಂತೂ ಮನೇಲಿ ಏನೂ ಮಾಡಿಲ್ಲ, ಬರೀ ಮಾರ್ನಿಂಗ್ ಎದ್ದು ರೆಡಿ ಆಗೋಕ್ಕೆ ಟೈಮ್ ಆಯಿತು. ನಾಷ್ಟ ತಗೊಂಡು ಬಂದ್ವಿ. ಪಲಾವು ಮತ್ತು ಇಡ್ಲಿ ಸಿಕ್ತು, ತಗೊಂಡು ಬಂದ್ವಿ. ಇನ್ನೇನು ಟ್ರೈನ್ ಬರೋದ್ರಲ್ಲಿದೆ. ಅಷ್ಟರಲ್ಲಿ ಪ್ಲಾಟ್ಫಾರ್ಮ್ 5ಗೆ ನಾವು ಬರಬೇಕು. ಬಂದ್ವಿ. ಈಗ ಟ್ರೈನ್ ಬಂದಿದೆ. ಇದೆ ನಮ್ಮ ಟ್ರೈನು ಮೈಸೂರಿಗೆ ಎಕ್ಸ್ಪ್ರೆಸ್ಸು. ಇವಾಗ ಹೋಗ್ತೀವಿ ಟ್ರೈನಲ್ಲಿ. ಏನೇನೆಲ್ಲ ಮಾಡಿದ್ವಿ. ನನ್ನ ಮಗ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಟ್ರೈನಲ್ಲಿ. ಟ್ರೈನಲ್ಲಿ ನಾಷ್ಟ ಮಾಡ್ಕೋತಾ ಇದ್ದೀವಿ. ತುಂಬ ಖುಷಿ ಆಯಿತು ನನಗಂತೂ ಈ ಥರ ಒಟ್ಟಿಗೆ ಕೂತ್ಕೊಂಡು ನಾಷ್ಟ ಮಾಡೋಕ್ಕೆ. ತುಂಬ ದಿವಸಗಳೇ ಆಗಿತ್ತು ನಾವಿಷ್ಟು ಜನ ಸೇರಿ ನಾಷ್ಟ ಊಟ ಅಂತ ಮಾಡಿ. ಫಸ್ಟೆಲ್ಲ ನಾವು ಎಂಜಾಯ್ ಮಾಡ್ತಿದ್ವಿ ವೀಕ್ಲಿ 1 ಟೈಮು. ಬಟ್ ಈಗ ಆಗ್ತಿಲ್ಲ, ವರ್ಕ್ ಬ್ಯುಸಿಲಿ, ಮಕ್ಕಳು ಸ್ಕೂಲು, ನಮ್ಮದು ವರ್ಕ್ ಟೈಮು. ನಾವು ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತು ಟೈಮ್ ಕೊಟ್ಟಿದ್ದೀವಿ. ಇಬ್ಬರು ಮಿಸ್ಸಿಂಗ್, ಇಟ್ಸ್ ಓಕೆ ಫೈನ್, ನಾವೇ ಎಂಜಾಯ್ ಮಾಡ್ತೀವಿ. ಅವ್ರಿಗೆ ಬರೋ ಅದೃಷ್ಟ ಇಲ್ಲ ಅಂದರೆ ನಾವೇನು ಮಾಡೋದಲ್ವ ಫ್ರೆಂಡ್ಸ್. ನಾನು
ನಾನು ಕೂಡ ಮಕ್ಳಿಗೆ ನಾಷ್ಟ ಮಾಡಿಸಿ ನಾನು ನಾಷ್ಟ ಮಾಡ್ತಿದ್ದೀನಿ. ರೈಸ್ ಬಾತ್ ಅಲ್ಲೇ ರೈಲ್ವೆ ಸ್ಟೇಷನಲ್ಲಿ ತಗೊಂಡಿದ್ದು. ಗುಡ್ ಅಷ್ಟೇ. ನಾವು ಮನೇಲಿ ಮಾಡ್ಕೊಂಡು ತಿನ್ನೋ ಅಷ್ಟು ಏನು ಚೆನ್ನಾಗಿಲ್ಲ, ಬಟ್ ಓಕೆ, ತಿನ್ಬೇಕಲ್ವಾ. ನಾನು ತಿನ್ಬೇಕಾದ್ರೆ ಫುಲ್ ನನ್ನ ಏರ್ಸ್ ಎಲ್ಲ ಗಾಳಿಗೆ ಹಾರಾಡ್ತಿತ್ತು. ನಮ್ಮ ಹೇಮಕ್ಕವರೆಲ್ಲ ಆಗಲೇ ನಾಷ್ಟ ಮಾಡಿದ್ರು. ನಾನು ನಮ್ಮತ್ತೆ ಸ್ವಲ್ಪ ಲೇಟಾಗಿ ನಾಷ್ಟ ಮಾಡ್ತಿದ್ವಿ. ಟ್ರೈನಲ್ಲಂತೂ ಎಷ್ಟು ತಿನ್ನೋದು, ಎಷ್ಟು ತಿಂಡಿಗಳು, ಒಂದಲ್ಲ ಒಂದು ಬರ್ತಾನೆ ಇರ್ತಿತ್ತು. ನಮಗೊಮ್ಮೆ ಫುಲ್ ಖುಷಿ. ಇಲ್ಲಿ ಟ್ರೈನ್ ಹತ್ತದಾಗಿಂದ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾಳೆ. ಟ್ರೈನಲ್ಲಿ ನಾವು ಕರ್ಕೊಂಡೋಗೋದು ತುಂಬಾ ಕಮ್ಮಿ. ಅದಕ್ಕೆ ಆ ಮಕ್ಕಳು ಟ್ರೈನು ಅಂದರೆ ತುಂಬ ಖುಷಿ ಆಯಿತು. ನಮ್ಮ ಗುಂಡಣ್ಣನ ನೋಡಿ ಡ್ಯಾನ್ಸ್ ಮಾಡಿಕೊಂಡು, ಟ್ರೈನ್ ಸೌಂಡ್ ಆಗುತ್ತಲ್ಲ ಕುಯ್ ಅಂತ, ಹಾಗಂತೂ ಅವನೆಷ್ಟು ಖುಷಿ ಪಡ್ತಾನೆ. ಎಷ್ಟು ಮತ್ತೆ ಸುರಂಗ ಬರುತ್ತಲ್ವ, ಆವಾಗಲೂ ಅಷ್ಟು ಕಿರ್ಚ್ಕೊಂಡು ಎಂಜಾಯ್ ಮಾಡ್ತಿದ್ದ. ಮಕ್ಕಳು ಖುಷಿ ಅಂತೂ ಸಖತ್ತಾಗಿರುತ್ತೆ. ನಮಗೂ ಅವ್ರು ಕಿರ್ಚೋವಾಗೆಲ್ಲ ನಾವು ಹೋಗ್ಬೇಕು, ಅವ್ರ ಜೊತೆ ನಾವು ಚಿಕ್ಕ ಮಕ್ಕಳಾಗಬೇಕು ಅನಿಸುತ್ತೆ. ಬೆಟ್ಟದ ಹತ್ರ ಬಂದ್ವಿ. ಚಾಮುಂಡಿ ಬೆಟ್ಟ ಹತ್ತಬೇಕು ಅಂತ ನಮ್ಮ ಶರತ್ತು ಪ್ಲಾನಿಂಗ್ ಇತ್ತು. ಸೊ ಅವನ ಜೊತೆ ನಾವು ಹತ್ತಲೇಬೇಕು. ನಾನು ಫಸ್ಟ್ ಎಲ್ಲ ಹೋಗಿದ್ದೀನಿ, ತುಂಬ ಸರಿ ಹೋಗಿದ್ದೀನಿ, ಬಟ್ ಯಾವತ್ತೂ ಹತ್ತಿರಲಿಲ್ಲ. ಯಾವಾಗಲೂ ನಾವು ರೆಗ್ಯುಲರ್ ಬೆಟ್ಟಕ್ಕೆ ಹೋಗ್ಬಿಡ್ತಿದ್ವಿ. ಇದೇ ಫಸ್ಟ್ ಟೈಮ್ ನಂದು ಎಕ್ಸ್ಪೀರಿಯನ್ಸು ಬೆಟ್ಟ ಹತ್ತೋಕ್ಕೆ. ಸ್ಟಾರ್ಟಿಂಗ್ ಇದು ಬೆಟ್ಟದ ಸ್ಟಾರ್ಟಿಂಗು ಫಸ್ಟ್ ಮೆಟ್ಲು ಹತ್ತುವಾಗ ಇಲ್ಲಿ ಇದು ಸಿಗತ್ತೆ. ಸೊ ನಾವಿಲ್ಲೆಲ್ಲ ಮುಕ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೆಟ್ಟನ ಚಪ್ಪಲ್ ಹಾಕ್ಕೊಂಡೇ ಹತ್ತಬೇಕು ಅಂತ ತುಂಬ ಜನ ಅಂದರು, ಬಟ್ ನಮಗೆ ಮನಸ್ಸು ಒಪ್ಪಿಲ್ಲ. ಅದಕ್ಕೋಸ್ಕರ ಚಪ್ಪಲ್ ಬಿಚ್ಚಿಬಿಟ್ಟು ಒಂದು ಕವರ್ಗೆ ಹಾಕ್ಕೊಂಡು ಆ ಕವರ್ ಇಟ್ಕೊಂಡೇ ಹತ್ತಿದ್ದೀವಿ. ಮಕ್ಕಳದು ನಮ್ಮದು ಎಲ್ಲ ಚಪ್ಪಲ್ನ ಕೈಯಲ್ಲಿ ಹಿಡ್ಕೊಂಡು ಒಂದು ಕವರ್ಗೆ ಹಾಕಿ ಅದನ್ನ ಬ್ಯಾಗ್ ಮಾಡಿ ಎತ್ಕೊಂಡು ಹೊರಟ್ವಿ. ನಾವೆಲ್ಲರೂ ನಮ್ಮ ಪ್ರೇಕ್ಷಾ, ನಮ್ಮ ಮನ್ಸಿ ಅಕ್ಕ, ಹೇಮಕ್ಕ, ಮಕ್ಕಳು, ಭಾವ, ನಾವೆಲ್ಲರೂ ನಮ್ಮ ಅತ್ತೆ ಕೂಡ ಹತ್ತುತ್ತಿದ್ದಾರೆ ಗೊತ್ತಾ. ನಾನು ಹತ್ತುತ್ತೀನಿ, ನಾನು ಜೋಶಲ್ಲಿದ್ದೀನಿ ಅಂತ ನಮ್ಮ ಅತ್ತೆ ಕೂಡ ಹತ್ತುತ್ತಾ ಇದ್ರು. ಸೊ ನಮ್ಮ ಶರತ್ತು, ಅನ್ಸಿ ಅಕ್ಕ,
ಎಲ್ಲ ಹಿಂದೆ ಉಳ್ಕೊಂಡ್ರು. ನೋಡಿ ನಮ್ಮ ಶರತ್ ಅಲ್ಲಿ ಕಾಣ್ತಿದ್ದಾನೆ. ಅವ್ರ ಹಿಂದೆ ಉಳ್ಕೊಂಡ್ರು. ಸ್ವಲ್ಪ ನಾನು ಹತ್ಕೊಂಡು ಬಂದೆ. ಬಾವರೆಲ್ಲ ಮುಂದೆ ಹೊರಟೋದ್ರು, ಮಕ್ಕಳು ಬಾವರೆಲ್ಲ. ನನ್ನ ಮಕ್ಳಿಗೆ ನನಗಿಂತ ಎನರ್ಜಿ ಜಾಸ್ತಿ ಇದೆ. ಸೊ ಅವ್ರು ಫಸ್ಟೇ ಹೊಂಟೋಗ್ಬಿಟ್ರು, ನನ್ನೂ ಕೂಡ ಬಿಟ್ಬಿಟ್ಟು. ನಾನು ಹತ್ಕೊಂಡು ಓಡೋಗಿ ಲಾಸ್ಟ್ಗೂ ನಮ್ಮ ಮನೆಯವ್ರ ಹತ್ರ ಹೋದೆ. ಇನ್ನೊಬ್ಳೆ ಏನು ಹೋಗೋದಂತ ಹೇಮಕ್ಕ ಭಾವ ಎಲ್ಲ ಲಾಸ್ಟ್ಗೂ ಸಿಕ್ಕಿದ್ರು. ಅಲ್ಲಲ್ಲಿ ಕುತ್ಕೊಂಡ್ವಿ ಅಲ್ಲಲ್ಲಿ ಕುತ್ಕೊಂಡು ಹತ್ವಿ. ನನ್ನ ಮಗಳಂತೂ ವಾಟ್ರ್ ಬಾಟ್ಲ್ ಇಟ್ಕೊಂಡು ರೆಡಿಯಾಗಿಬಿಟ್ಟಿದ್ಲು. ಹತ್ತೋದು ವಾಟರ್ ಕುಡಿಯೋದು, ಹತ್ತೋದು ವಾಟರ್ ಕುಡಿಯೋದು. ಇಲ್ಲಿ ಒಂದು ಚೂರು ವಾಟರ್ ಸಿಗಲ್ಲ. ಒಂದು 600 ಸ್ಟೆಪ್ಸ್ ಹತ್ತೋವರೆಗೂ ಒಂದೇ ಒಂದು ಚೂರು ನೀರು ಸಿಗಲ್ಲ, ಏನು ಸಿಗಲ್ಲ. ಸೊ ಪ್ಲೀಸ್ ನೆಕ್ಸ್ಟ್ ಟೈಮ್ ಯಾರೇ ಬೆಟ್ಟ ಹತ್ಬೇಕು ಮೈಸೂರಿಗೆ ಅಂದ್ಕೊಂಡ್ರು ವಾಟರ್ ಬಾಟ್ಲು ಖಂಡಿತ ತಗೊಬನ್ನಿ. 600 ಮೆಟ್ಲು ಹತ್ತೋವರೆಗೂ ಏನೂ ಸಿಗಲ್ಲ. ಆಮೇಲೆ ಸಿಗುತ್ತೆ ನೀರಿನ ಬಾಟಲ್ ಎಲ್ಲ, ಬಟ್ ಇಲ್ಲಿ ಗಂಟ ಸಿಗೋದಿಲ್ಲ. ನಮ್ಮ ಗುಂಡಣ್ಣ ನೋಡಿ ಫ್ರೆಂಡ್ಸ್, ಮೆಟ್ಲಿಗೆಲ್ಲ ಅರಿಶಿನ ಕುಂಕುಮ ಇಕ್ಕೊಂಡೋಗಿರ್ತಾರೆ. ಹರಕೆ ಮಾಡ್ಕೊಂಡಿರೋ ಫ್ರೆಂಡ್ಸು. ಸೊ ಇವನು ಆ ಮೆಟ್ಲನ್ನ ಉಳ್ದಾಡ್ಕೊಂಡು ಹತ್ತಿದಾನೋ ಅಥವಾ ಮೊಣಕಾಲಲ್ಲಿ ಹತ್ತಿದಾನೋ ಒಂದು ಗೊತ್ತಿಲ್ಲ. ಫುಲ್ ಬಟ್ಟೆ ಅರಿಶಿನ ಮಾಡ್ಕೊಂಡಿದ್ದಾನೆ. ಅವನ ಬಟ್ಟೆ ನೋಡಿ, ಅರಿಶಿನ ಕುಂಕುಮದಲ್ಲೇ ಫುಲ್ ಬ್ಲ್ಯಾಕ್ ಕಲರ್ ಪ್ಯಾಂಟು ಅರಿಶಿನ ಕುಂಕುಮದಲ್ಲೇ ತುಂಬಿಟ್ಟಿದೆ ನೋಡಿ. 600 ಮೆಟ್ಲು ಹತ್ತಿದ್ಮೇಲೆ ಅಂಗಡಿ ಸಿಕ್ತು. ಇಲ್ಲಿ ಚುರುಮುರಿ, ನೀರು ಬಾಟ್ಲು, ಸೋಡಾ, ಲೆಮನ್ ಜ್ಯೂಸು ಎಲ್ಲನೇ ಸಿಗುತ್ತೆ. ನಾವಂತೂ ನೀರಿಗೆ ಫುಲ್ಲು ನೀರು ಬೇಕು ಅಂತ ತುಂಬಾನೇ ದಾಹ ಆಗ್ಬಿಟ್ಟಿತ್ತು. ಸೊ ಅಲ್ಲಿ ಕುಡ್ಕೊಂಡು ಮುಂದಕ್ಕೆ ನಡ್ಕೊ ಬಂದ್ವಿ. ಇಲ್ಲಿ ನೀರು ತಗೊಂಡಿದ್ದೀವಿ. ಇದಾದ್ಮೇಲೆ ಇಲ್ಲಿ ನಂದಿ ಸಿಗುತ್ತೆ ನಿಮಗೆ. ಒಂದು 600 ಮೆಟ್ಲು ಹತ್ತತ್ರ ನಂದಿ ಸಿಗುತ್ತೆ. ನಾನಿದೆ ಫಸ್ಟ್ ಟೈಮು ಫ್ರೆಂಡ್ಸ್ ಚಾಮುಂಡಿ ಬೆಟ್ಟದಲ್ಲಿ ನಂದಿನ ಇಲ್ಲಿ ನೋಡ್ತಾ ಇರೋದು. ನಾವೆಲ್ಲ ನಂದಿ ನೋಡಿಕೊಂಡು ನಂದಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಇಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಟ್ವಿ. ನಮ್ಮ ಗೊಂಬೆದುವಿಗೆ ತುಂಬಾನೇ ಕಾಲು ನೋವು ಅಂತಿದ್ರು. ಅವರಿಬ್ಬರನ್ನ ಎತ್ಕೊಂಡು ನಾವು
ಮೆಟ್ಲತ್ತುತ್ತಾ ಇದ್ವಿ. ಅವ್ರಿಗೆ ಸುಸ್ತು ಅಂತಾರೆ, ನಮಗೂ ಸುಸ್ತಾಗಿತ್ತು. ಬಟ್ ಏನು ಮಾಡೋದು, ಮಕ್ಕಳು ಕಾಲು ನೋವು ಅನ್ಬೇಕಾದ್ರೆ ಒಂದಷ್ಟು ದೂರ ಎತ್ಕೊಂಡೋಗೋಣ ಅಂತ ನಾನು ನಮ್ಮ ತನು ಎತ್ಕೊಬಂದ್ವಿ. ನಂಗೆ ಇಲ್ಲಿಗೆ ಬರೋ ಅಷ್ಟ್ರಲ್ಲಿ ಫುಲ್ ಸುಸ್ತಾಗಿತ್ತು. ನಮ್ಮ ಗುಂಡಣ್ಣನೇ ನನ್ನ ಕೈ ಹಿಡ್ಕೊಂಡು ಕರ್ಕೊಂಬಂದ. ಬನ್ನಿ ಮಮ್ಮಿ ನಾನು ಕರ್ಕೊಂಡೋಗ್ತೀನಿ ಅಂತ. ಫುಲ್ ಬಿಸಿಲು, ಕಾಲೆಲ್ಲ ಸುಡ್ತಿತ್ತು. ಬೆಟ್ಟ ಹತ್ಕೊಂಡೋಗಿ ದೇವ್ರ ದರ್ಶನ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳನ್ನ ಅಲ್ಲಲ್ಲ ಹತ್ತಿಸ್ಕೊಂಡು ಇಳಿಸ್ಕೊಂಡು ಮುಂದೆ ಹೋಗಿದ್ವಿ. ಹೋಗಿ ಲಾಸ್ಟಲ್ಲಿ ಎಲ್ಲರೂ ನಮ್ಮ ಅತ್ತೆ, ನಮ್ಮ ಮನ್ಸಿ ಅಕ್ಕ, ಹೇಮಕ್ಕ ಸ್ವಲ್ಪ ನಿಧಾನಕ್ಕೆ ಬರ್ತಿದ್ರು. ನಾವೆಲ್ಲ ಹೊರಟ ಮೇಲೆ ಕೂತಿದ್ವಿ. ಸೊ ಅಲ್ಲಿ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಫೋಟೋಸ್ ವಿಡಿಯೋಸ್ ಮಾಡ್ಕೊತಾ ಇದ್ವಿ. ವ್ಯೂಸ್ ಹೆಂಗಿದೆ ಅಂದರೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಅಲ್ಲಿ ಮಧ್ಯದಲ್ಲಂತೂ ಕೂತ್ಕೊಂಡ್ರೆ ಅಲ್ಲಿ ಬೆಂಕಿ ಹಾಕ್ಬಿಟ್ಟಿದ್ರು. ಸೊ ಅದರಿಂದ ಹೊಗೆ ಬರ್ತಿತ್ತು. ಫುಲ್ಲು ಕೆಳಗಿಂದ ಮೇಲ್ ತನಕ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇಲ್ಲಿ ಫೈನಲ್ ಆಗಿ 1000 ಮೆಟ್ಲು ಕ್ಲಿಯರ್ ಆಯಿತು. ಇನ್ನು ಸ್ವಲ್ಪ ಮುಂದೆ ಹೋದರೆ ಟೆಂಪಲ್ಲು. ಇನ್ನು ಸ್ವಲ್ಪ ಜನ ಬರೋದಿತ್ತು. ನಾವು ಅದಕ್ಕೋಸ್ಕರ ಕಾಯ್ಕೊಂಡು ಕುಂತಿದ್ವಿ. ಇಲ್ಲಿ ಮಂಕೀಸ್ ಇತ್ತು. ಸೊ ಅದ್ರ ಜೊತೆನೂ ಮಾತಾಡಿಕೊಂಡು ಅದಕ್ಕೆ ತಿಂಡಿ ಕೊಟ್ರೆ ವಾವ್ ಅನ್ನುತ್ತೆ ನಮಗೇನೆ. ಮಂಕಿ ಜೊತೆ ಫೋಟೋಸ್ ತೆಗೆಸ್ಕೊತಾರೆ. ಅದಾಗಿದ ತಕ್ಷಣ ನಾವು ಊಟಕ್ಕೆ ಬಂದ್ವಿ. ಯಾಕಂದರೆ ಕ್ಲೋಸ್ ಆಗಿರುತ್ತೆ ಟೆಂಪಲ್ಲು ಅಂದರು. ಅದಕ್ಕೆ ದೇವ್ರ ಪ್ರಸಾದ ತಿನ್ನೋಣ ಅಂತ ಊಟಕ್ಕೆ ಬಂದ್ವಿ. ಜನ ನೋಡಿ ಫ್ರೆಂಡ್ಸ್, ಸಂಡೇ ಎಷ್ಟು ಜನ ಇದ್ದಾರೆ. ದೇವ್ರ ಪ್ರಸಾದ ನಮ್ಮ ಅದೃಷ್ಟ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ. ಮೆಟ್ಲತ್ಕೊಬಂದು ನಾವು ದೇವ್ರ ಪ್ರಸಾದ ತಿನ್ನೋ ಭಾಗ್ಯ ಸಿಕ್ಕಿದೆ. ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ ಈ ಥರ ಭಾಗ್ಯ? ನಮಗಂತೂ ಸಿಕ್ಕಿದೆ. ಸುಸ್ತಾಗಿ ನಾವೆಲ್ಲರೂ ಊಟ ಕೂತ್ಕೊಂಡು ಊಟ ಮಾಡಿದ್ವಿ. ಮಕ್ಕಳು ಕೂಡ ತಿಂದರು. ದೇವ್ರ ಪ್ರಸಾದ ನಮ್ಮ ಅದೃಷ್ಟನೇ ಸಿಕ್ಕಿದ್ದು. ಯಾಕಂದರೆ ಇಲ್ಲಿ 12:30 3:30ಗೆ ಕ್ಲೋಸ್ ಆಗುತ್ತಂತೆ ಫುಡ್ಡು. ನಾವೆಲ್ಲರೂ ದೇವ್ರ ಪ್ರಸಾದ ತಿಂದ್ವಿ. ಮೊದಲಿಗೆ ಪಾಯಸ ಕೊಟ್ಟರು. ತುಂಬ ಚೆನ್ನಾಗಿತ್ತು ಪಾಯಸ. ಎಲ್ಲರೂ ಪಾಯಸ ಹಾಕಿಸ್ಕೊಂಡು ತಿಂದ್ವಿ.
ನಮ್ಮ ಗುಂಡನಿಗೆ ನಾನೇ ತಿನ್ನಿಸ್ಬೇಕು ಅಂಥದ್ರಲ್ಲಿ ಇಲ್ಲಿ ದೇವ್ರ ಪ್ರಸಾದನ ನಾವು ಹೇಳಲಿಲ್ಲ ಅಂದರೂ ಕೂಡ ಅವನೇ ತಿನ್ಕೋತಿದ್ದ. ನೋಡಿ ಬೇಜಾರು ಮಾಡ್ಕೊಂಡಿದ್ದಾನೆ. ತಿನ್ನಿಸ್ತೀನಿರಪ್ಪ ಅಂದ್ರು ನಾನು ತಿಂತೀನಿ ಬಿಡಿ ಮಮ್ಮಿ ಅಂತ ಅನ್ನ ಸಾಂಬಾರು ಕೊಟ್ಟರು. ಅನ್ನ ಸಾಂಬಾರು ತಿನ್ಕೊಂಡು ನಾವು ದೇವಸ್ಥಾನದ ಹತ್ರ ಹೊರಟ್ವಿ. ನೋಡಿ ಸಿಕ್ಕಾಬಟ್ಟೆ ರಶ್ ಇದೆ. ಇಲ್ಲಂತೂ ಅದೆಷ್ಟೊತ್ತಾಗುತ್ತೋ ನಮಗೆ ಗೊತ್ತಿಲ್ಲ. ನೋಡಬೇಕು ಇನ್ನೂ. ಈಗ 2:30 5 ಗಂಟ ಕಾದಿದ್ದೀವಿ ಲೈನಲ್ಲಿ. ಫೈನಲಿ ಇನ್ನೊಂದು 10 ಮಿನಿಟ್ಸ್ ಹೋದರೆ ದೇವ್ರ ದರ್ಶನ ಆಗುತ್ತೆ. ನಾನು ನಿಮಗೆ ಮುಂದಕ್ಕೆ ದೇವ್ರನ್ನ ತೋರ್ಸಕ್ಕೆ ನಮಗಾಗಲ್ಲ, ಸೊ ನಾನಲ್ಲಿ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಫೋನ್ ಅಲೌಡ್ ಇಲ್ಲ. ಇಲ್ಲಿಗೆ ಲಾಸ್ಟ್ ಆಗುತ್ತೆ. ಇದಾದ್ಮೇಲೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ನೋಡಿ ಎಷ್ಟು ರಶ್ಶು ಅಂದರೆ ಸಿಕ್ಕಾಬಟ್ಟೆ ರಶ್ ಇತ್ತು. ಸಂಡೇಸ್ ಮಾತ್ರ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಆಮೇಲೆ ದರ್ಶನ ಎಲ್ಲ ಮುಗೀತು. ಈಗ ಫೈನಲಾಗಿ ನಾವು ಶಾಪಿಂಗು. ಹೆಣ್ಮಕ್ಳೇ ಹಂಗೆ ಅಲ್ವಾ, ಫೈನಲಾಗಿ ಶಾಪಿಂಗ್ ಹೋಗ್ಬೇಕು. ಮೇನ್ ನಮ್ಮದು ಶಾಪಿಂಗು. ಏನೆಲ್ಲ ತಗೊಳ್ತೀವಿ ಅಂತ ನೋಡೋಣ. ನನ್ನ ಮಕ್ಕಳಿಗೆ ಶಾಪಿಂಗಲ್ಲಿ ಗೊಂಬೆ ಬ್ಯಾಗ್ ಬೇಕು, ಆಟ ಸಾಮಾನು ಬೇಕು, ಸ್ಟೀಲ್ದು ಆಟ ಸಾಮಾನು ಬೇಕಂತ ಅವಳು ಅಡುಗೆ ಮಾಡೋಕ್ಕೆ. ಸೊ ಅದನ್ನು ಹುಡುಕ್ತಾ ಇದ್ಲು ಅವಳು. ನಮ್ಮ ಗುಂಡನ ಟಮಟೆ ಹೊಡಿಯೋದು, ಕಾರು, ಬುಲ್ಲೆಟ್ಟು ಅಂತ ಅವನು ಹುಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಅದ. ನಾವುಗಳು ಗೊತ್ತಲ್ಲ, ಕ್ಲಿಪ್ಸು, ಬೇರೆ ಬೇರೆ ಥಿಂಗ್ಸು, ಸೊ ಮನೆಗೆ ಯೂಸ್ ಆಗೋವಂಥ ಐಟಮ್ಸ್ ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಸ್ವಲ್ಪ ಶಾಪಿಂಗಲ್ಲಿ ಬ್ಯುಸಿ ಆದ್ವಿ ಇಡೀ ಫ್ಯಾಮಿಲಿ. ತುಂಬ ಚೆನ್ನಾಗಿತ್ತು ಚಾಮುಂಡಿ ಬೆಟ್ಟದಲ್ಲಿ. ನೋಡಿ ಫ್ರೆಂಡ್ಸ್, ಎಷ್ಟೆಲ್ಲ ವೆರೈಟೀಸ್ ಇದೆ. ಇಲ್ಲಂತೂ ಬ್ಯಾಗ್ಸು ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಶಾಪಿಂಗ್ ಹತ್ರ ಕಮ್ಮಿ ಇದ್ದಾರೆ ಜನ. ಆದ್ರೆ ದೇವಸ್ಥಾನದ ಹತ್ರ ಯಾಕೆ ಅಷ್ಟು ಜನ ಅಂತ ಗೊತ್ತಾಗಿಲ್ಲ. ಹೇಳ್ಬೇಕಂದ್ರೆ ನಮ್ಮ ಹೆಣ್ಮಕ್ಳು ಶಾಪಿಂಗ್ ಹತ್ರನೇ ಆಲ್ಮೋಸ್ಟ್ ಜಾಸ್ತಿ ಇರ್ತಾರೆ ನನ್ನ ಕಂಡಂಗೆ. ಬಟ್ ಇಲ್ಲೇ ನಾನು ನೋಡಿ ಸ್ವಲ್ಪ ಖಾಲಿ ಇದೆ, ಪರವಾಗಿಲ್ಲ.
ನಮ್ಮ ಗುಂಡಣ್ಣ ಒಂದು ಸ್ಪೆಕ್ಸ್ ಬೇಕಂದ. ಅವನು ಎಲ್ಲಾದರೂ ರೆಡಿ ಆಗಿಬಿಟ್ರೆ ಸ್ಪೆಕ್ಸ್ ಎಲ್ಲ ರೆಡಿ ಮಾಡ್ಕೊಂತಾನೆ. ಅದಾದ್ಮೇಲೆ ಗೊಂಬೆಗೆ ಒಂದು ಗೊಂಬೆ ಕೊಡಿಸ್ದೆ. ಅವಳೇ ದೊಡ್ಡ ಗೊಂಬೆ ನಮ್ಮ ಮನೇಲಿ. ಸೊ ಅವಳಿಗೆ ಗೊಂಬೆ ಬೇಕಂತ ನಮ್ಮ ಗುಂಡಣ್ಣ ನಮ್ಮ ಮನೆಯವರು 100 ರೂಪೀಸ್ ಕೊಟ್ಟು ಕಳಿಸಿದ್ರು. ಅದ್ರಲ್ಲಿ ನನಗೆ ಶಾಪಿಂಗ್ ಮಾಡಿಸ್ತಾ, ನನಗೆ ಕ್ಲಿಪ್ಸ್ ಎಲ್ಲ ಕೊಡಿಸ್ತಾ. ನನಗೆ ತುಂಬಾ ಖುಷಿ ಆಯ್ತು. ಈ ವಯಸ್ಸಿಗೆ ಮಮ್ಮಿ ಎಲ್ಲದು ತಗೊಳ್ಳಿ ನಾನು ಕೊಡಿಸ್ತೀನಿ ಅಂತ. ಅವನ ಅಮೌಂಟಲ್ಲಿ ನಾನು ಕ್ಲಿಪ್ಸ್ ತಗೊಂಡೆ. ನನಗಂತೂ ಸಖತ್ ಇಷ್ಟ ಆಯ್ತು. ನಮ್ಮ ಗುಂಡಣ್ಣ